ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ಇವತ್ತು ನಮ್ಮ ಸುದ್ದಿ ಮನೆಯ ಸುದ್ದಿ ವಿಶ್ಲೇಷಣೆಗೆ ಹೋಗುವ ಮೊದಲು ಒಂದು ತಾಜಾ ಸುದ್ದಿಯ ಬಗ್ಗೆ ನಿಮಗೆ ಮಾತಾಡಬೇಕು. ಇತ್ತೀಚೆಗೆ ಪ್ರಸಾದ್ ಅನ್ನುವರು ರಾಜ್ಕುಮಾರ್ ಕಂಪನಿಯಿಂದ ಬರುವ ಚಿತ್ರಗಳಲ್ಲಿ ಕತೆ ವೀಕ್ ಆಗ್ತಾ ಇದೆ ಅಂತ ಮಾತಾಡಿದ್ದನ್ನು ನಾವೆಲ್ಲರೂ ಹಲವು ಸಾರಿ ಅದನ್ನು ಪ್ರಶ್ನಿಸಿದ್ದೇವೆ, ಪ್ರಸ್ತಾಪಿಸಿದ್ದೇವೆ. ಅದಕ್ಕಾಗಿ ಅಂತ ಭಾವಿಸಬಾರ್ದು. ಈಚೆಗೆ ಅಮ್ಮ ಪಾರ್ವತಮ್ಮನ ಹತ್ರ ಮಾತಾಡಿದಾಗ ಅವರು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ, ಅವರು ಮತ್ತೆ ಓದಿಗೆ ತಾನು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಪಾರ್ವತಮ್ಮನವರು ಭರಣ ಅವರನ್ನು ಕರೆದು ನಮ್ಮ ಪುನೀತ್ಗೆ ಒಂದು ಕಾದಂಬರಿ ಆಧಾರಿತ ಸಿನಿಮಾವನ್ನು ಮಾಡಿಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಭರಣ ಅವರು ಅದರ ಮೇಲೆ ವರ್ಕ್ ಮಾಡಿದ್ದಾರೆ. ಮತ್ತೆ ಸುಧಾಮೂರ್ತಿಯವರ ತುಮುಲ ಕಾದಂಬರಿಯನ್ನು ಇಟ್ಟುಕೊಂಡು ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಭರಣ ಹಿಂದೆ ಚಿಗುರದ ಕನಸು, ಸಾಗರ ದೀಪ, ಜನುಮದ ಜೋಡಿ ಇವನ್ನೆಲ್ಲ ನಮ್ಮ ಶಿವಣ್ಣ ಮತ್ತು ರಾಘಣ್ಣನವರಿಗೆ ಮಾಡಿದವರು. ಆಮೇಲೆ ರಾಜ್ಕುಮಾರ್ ಅವರು 206 ಸಿನಿಮಾಗಳಲ್ಲಿ 43ಕ್ಕೂ ಹೆಚ್ಚು ಸಿನಿಮಾಗಳನ್ನು ಕಾದಂಬರಿಯ ಮೇಲೆ ಮಾಡಿದವರು ಮತ್ತು ಅದರ ಸಕ್ಸಸ್ ರೇಟು 96%ಕ್ಕೂ ಹೆಚ್ಚು. ಇತ್ತೀಚೆಗೆ ನಾವು ಒಂದು ಸಂದರ್ಶನದಲ್ಲಿ, ನನ್ನ ಪತ್ರಿಕೆಗಾಗಿ ಮಾಡಿದ ಸಂದರ್ಶನದಲ್ಲಿ ಪುನೀತ್ ಅವರು ಏನು ಹೇಳಿದ್ರು ಅಂದರೆ, ನನಗೆ ಕಾದಂಬರಿ ಸಿನಿಮಾ ಮಾಡಲಿಕ್ಕೂ ಆಕ್ಷೇಪ ಇಲ್ಲ, ನನಗೆ ಕಾಸರವಳ್ಳಿ ಅವರ ಕೈಯಲ್ಲಿ ಸಿನಿಮಾ ಮಾಡಬೇಕು ಅಂತ ಆಸೆ, ಆದರೆ ಅಂಥ ಅವಕಾಶಗಳನ್ನು ಒದಗಿಸಿಕೊಡ್ಬೇಕು. ಮತ್ತೆ ನಾನು ಮಾಡಿದ ಸಿನಿಮಾ ಕೇವಲ ಪ್ರಶಸ್ತಿಗಾಗಿ ಅಷ್ಟೇ ಅಲ್ಲ, ನಾನು ಮಾಡಿದ ಸಿನಿಮಾ ಜನರಿಗಾಗಿ, ಜನರು ನೋಡ್ಬೇಕು ಆ ಸಿನಿಮಾನ ಅಂತ. ಹಾಗಾಗಿ ಭರಣ ಈಗ ಸಿದ್ಧತೆಯಲ್ಲಿದ್ದಾರೆ. ಮತ್ತೆ ಪುನೀತ್ ಅವರು ಡೇಟ್ ಕೊಡ್ಲಿಕ್ಕೂ ಅದಕ್ಕೆ ರೆಡಿಯಾಗಿದ್ದಾರೆ. ಆದರೆ ಯಾವುದೇ ತಾರಾಗಣ ಇತ್ಯಾದಿ ಅದಕ್ಕೆ ಇನ್ನೂ ಅನೌನ್ಸ್ ಆಗಿಲ್ಲ. ಆದರೆ ಒಂದು ಒಳ್ಳೆಯ ಒಂದು ಸಮಾಚಾರ ಸುದ್ದಿ ಅಂತಂದ್ರೆ, ಪುನೀತ್ ಪ್ರಥಮ ಬಾರಿಗೆ ಕಾದಂಬರಿ ಆಧಾರಿತ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಹೇಳಿ. ಬಹುಶಃ ಯಾರೇ ಕೂಗಾಡಲಿ ಆದ್ಮೇಲೆ ಈ ಒಂದು ಪ್ರಾಜೆಕ್ಟ್ ನ ಕೈ ಎತ್ಕೋತಾರೆ. ಹೌದು ಹೌದು. ಓಕೆ, ಹಾಗೆ ಅದ್ದೂರಿ ತಂಡ ರಾಜ್ಯ ಪ್ರವಾಸಕ್ಕೆ ಹೊರಟಿದೆ. ಏನಿದು ಸುದ್ದಿ? ಅದ್ದೂರಿ ತಂಡದ ಪ್ರೆಸ್ ಮೀಟು ನಿನ್ನೆ ಆಯ್ತು. ಬಹಳ ಖುಷಿಯಲ್ಲಿದ್ರು, ಬಹಳ ಸಂತೋಷದಲ್ಲಿದ್ರು. ನಮ್ಮ ಧ್ರುವ ಸರ್ಜಾ ಅಂತೂ ಮಗುವಿನ ಹಾಗೆ ಮಾತಾಡ್ತಾ ಇದ್ದ. ಅವನ ತುಟಿಯಿಂದ ಬಾಯಿಂದೆಲ್ಲ ಒಳ್ಳೆ ಜೊಲು ಸುರಿಸ್ತಾ ಇತ್ತು. ಅಂದ್ರೆ ಅಷ್ಟು ಮಟ್ಟಿಗೆ ಆ ಖುಷಿಯಲ್ಲಿ ತೇಲಾಡ್ತಾ ಇದ್ದ. ಅವರು ಒಂದು ಒಳ್ಳೆ ಕೆಲಸವನ್ನ ಇಟ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಅವರು ಹೊರಟಿದ್ದಾರೆ. ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅದ್ಧೂರಿ ಸಿನಿಮಾವನ್ನ ಜನರಿಗೆ ಮುಟ್ಟಿಸುವ ಮತ್ತು ಜನರ ಪ್ರತಿಕ್ರಿಯೆಯನ್ನು ಆಲಿಸುವ, ಅದರ ಜೊತೆಗೆ ವಿದೇಶದಲ್ಲೂ ಸಿನಿಮಾವನ್ನ ಬಿಡುಗಡೆ ಮಾಡ್ತಾ ಹೇಳಿದ್ದಾರೆ. ಅದನ್ನ ಈಗ ನಮ್ಮ ವಾಹಿನಿಗೆ ವಿಶೇಷವಾಗಿ ಅವರು ಮಾತಾಡಿದ್ದನ್ನ ನೀವು ಕೇಳಬಹುದು. ಯಾರಿಲ್ಲ ನಿನ್ನಂತೆ ಯಾರಿಲ್ಲ, ನಿನ್ನಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ. It's nice because Romeo Juliet, Laila Majnu ಆದಮೇಲೆ ಇಟ್ಸ್ ಬಿಕಮ್ ಅಚ್ಚುರಚ್ಚು ಸ್ಟೋರಿ, ಅಚ್ಚುರಚ್ಚು ಲವ್ ಸ್ಟೋರಿ. ಇಟ್ಸ್ ವಂಡರ್ಫುಲ್ ಬಿಕಾಸ್ ಒಂದು ಇಡೀ ಚಿತ್ರನ 2 ಕ್ಯಾರೆಕ್ಟರ್ಸ್ ಮೂಲಕ ಹೇಳಬೇಕಾದ್ರೆ ಇಟ್ ಇಸ್ ತುಂಬ ಕಷ್ಟವಾದ ಕೆಲಸ. ಬಟ್ ದೆನ್ ಜನ ಇಷ್ಟಪಟ್ಟಿದ್ದಾರೆ. ನಮ್ಮ ಕ್ಯಾರೆಕ್ಟರ್ಸ್ ಕೂಡ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಇಟ್ ಇಸ್ ನಾಟ್ ಲೈಕ್ ಓನ್ಲಿ ಡೈಲಾಗ್ಸ್ ಅಥವಾ ಓನ್ಲಿ ಡಾನ್ಸ್ ಆ ಥರ ಅಲ್ಲ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಪರ್ಫಾರ್ಮೆನ್ಸಸ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಡೈರೆಕ್ಷನ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ ಎಲ್ಲವೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ದಟ್ ಈಸ್ ಅ ವೆರಿ ಪಾಸಿಟಿವ್ ಫೀಡ್ಬ್ಯಾಕ್ ನಮ್ಗೆ ಸಿಕ್ಕಿರೋದು. ಓ ಮೈ ಲಾರ್ಡ್, ನಾನು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳೋದಿಲ್ಲ. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಸಲೀಮ್ ಅನಾರ್ಕಲಿ ಅವ್ರದ್ದೆಲ್ಲ ಫ್ಲಾಪ್ ಲವ್ ಸ್ಟೋರೀಸ್. ಒನ್ ಆ್ಯಂಡ್ ಓನ್ಲಿ ಅಚ್ಚೋದು ಮಾತ್ರ ಟಾಪ್ ಲವ್ ಸ್ಟೋರಿ. ಸಖತ್ ಖುಷಿಯಾಗಿದೆ. ಆ್ಯಕ್ಚುಲಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದಾಗ ಆಗೋ ಖುಷಿನೇ ಬೇರೆ. ಆ ಖುಷಿನ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ಸಖತ್ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ರಾಜ್ ಮ್ಯೂಸಿಕ್ ಫಸ್ಟ್ ಆಫ್ ಆಲ್, ಆ್ಯಂಡ್ ವ್ಯೂವರ್ಸ್ಗೆ ತುಂಬಾ ಥ್ಯಾಂಕ್ಸ್. ಆ್ಯಕ್ಚುಲಿ ಅಮಾಟೆ ಫಸ್ಟ್ ಟೈಮ್ ಬಿಟ್ಟಿದೆ ರಾಜ್ ಮ್ಯೂಸಿಕಲ್ಲಿ. ಎಲ್ಲರೂ ಫ್ರೆಂಡ್ಸ್ ಕಾಲ್ ಮಾಡಿ ರಾಜ್ ಮ್ಯೂಸಿಕ್ ನೋಡು ಅಂತ ಇದ್ರು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನೋಡಿದ್ದೀರಾ, ಎಂಕರೇಜ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಏನು ಹೇಳಂಗಿಲ್ಲ, ಅದ್ಧೂರಿಯಾಗಿ ಇಟ್ಟಾಗಿದೆ. ಎಲ್ಲ ಕರ್ನಾಟಕದ ಜನ ತುಂಬ ಹೃದಯದಿಂದ ಸ್ವಾಗತ ಮಾಡಿಕೊಂಡು ಅದ್ಧೂರಿಯಾಗಿ ಹಿಟ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಈ ಮಟ್ಟದ ಇಷ್ಟೊಂದು ದೊಡ್ಡ ಹಿಟ್ ಈ ಸಿನಿಮಾ ಆಗುತ್ತೆ ಅಂತ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತೂ ಅಂತ ಹೋಗಿದರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ, ಹೋಗಮ್ಮ ಹೋಗೆ. ಬಾಯ್ ತುಂಬಾ ಬೈದರು ನನ್ನ ಮುದ್ದು ಅಂತ ತಿಳ್ಕೊಂತೀನಿ, ಹೋಗಮ್ಮ ಹೋಗೆ. ಏನಾದ್ರೂ ಹೇಳಿ ಮುಂದೆ ಹೋಗೆ, ಹೇಳಿದ್ರೆ ಹಿಂದೆ ಬರ್ತೀನಿ, ಹೋಗೆ
ನೀನಾಗಲೇಬೇಕು ಒಂದ್ಸಾರಿ. ದಿಸ್ ಇಸ್ ಅಚ್ಚು ರಚ್ಚು ಲವ್ ಸ್ಟೋರಿ. ನಾವು ಯು ಎಸ್ನಲ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕು, ಈಗ ಹಾಲಿಡೇ ಸ್ಟಾರ್ಟ್ ಆಗಿದೆ ಜೂನ್ 15ರಿಂದ. ಎಲ್ಲರೂ ಹೊರಗಡೆ ಹೋಗಿರ್ತಾರೆ, ವೆಕೇಷನಲ್ಲಿ ಇರ್ತಾರೆ. ಅದರಿಂದ ಸೆಪ್ಟೆಂಬರ್ ಫಸ್ಟಲ್ಲಿ ನಾವು ಅದ್ದೂರಿಯನ್ನು ನ್ಯೂ ಜೆರ್ಸಿ, ವಾಷಿಂಗ್ಟನ್, ಚಿಕಾಗೋ, ಕ್ಯಾಲಿಫೋರ್ನಿಯಾ ಇಲ್ಲೆಲ್ಲ ರಿಲೀಸ್ ಮಾಡ್ತೀವಿ. ನನ್ನ ಹಾರ್ಟು ಟೆಂಪಲ್ಲು ಹೇಳಲ್ಲ ನಾ ಸುಳ್ಳು, ಕೈ ಮುಗಿದು ಪ್ರೀತಿನ ಇಟ್ಬಿಟ್ಟು ಹೋಗೆ 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 ಹೋಗೆ, ಮೂತಿ ಮುರ್ಕೊಂಡಾದ್ರು ಹೋಗೆ, ರಾಜ ರಾಣಿ ಹಾಕ್ಬಿಟ್ಟು ಹೋಗೆ, ರಾಜ ಬಿದ್ರೆ ಒಪ್ಕೊಂಡು ಹೋಗೆ. ಫಸ್ಟ್ ಆಫ್ ಆಲ್ ಎಲ್ಲ ಟಿ ವಿ ಚಾನಲು, ಎಸ್ಪೆಷಲಿ ರಾಜ್ ಮ್ಯೂಸಿಕ್, ನೀವು ಪ್ರತಿ ನಮ್ಮ ಸಿನಿಮಾ, ಒಳ್ಳೆ ಸಿನಿಮಾನ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋ ರಾಜ್ ಟಿವಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ನನ್ನ ನೀನೆ ಸಿಂದ್ರಲಾ. ಈ ಅದ್ದೂರಿ ಸಿನಿಮಾ ಮಾಡಿರೋದೇ ನಿಮಗೋಸ್ಕರ. ನೀವೆಲ್ಲರೂ ಎಂಕರೇಜ್ ಮಾಡಿದ್ದಕ್ಕೆ ನಾನು ನಿಮ್ಮ ಊರಿಗೆ ಬಂದು ಪ್ರತಿ ಒಂದು ಊರಿಗೆ ನಾವು ಬರ್ತಾ ಇದೀವಿ ಅಂತೇಳಿ ನೀವು ಅದನ್ನು ನೋಡಿ ತುಂಬ ಹೃದಯದಿಂದ ಹಾರೈಸಿದ್ದೀರಾ, ಹರಿಸಿದ್ದೀರಾ. ಎಲ್ಲರೂ ಮೀಟ್ ಆಗ್ತೀನಿ, ನಿಮ್ಮೊಂದಿಗೆ ಮಾತನಾಡ್ತೀವಿ. ಎಲ್ಲ ಥಿಯೇಟರ್ಸ್ಗೂ ಬರ್ತೀನಿ. ನಿಮಗೆ ಡೈರೆಕ್ಟಾಗಿ ನಿಮ್ಮ ಹತ್ರ ಬಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬರ್ತಾ ಇದ್ದೀನಿ, ವೆಯ್ಟ್. ಕಾಂಟ್ ವೇಟ್ ಟು ಸಿ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಅದ್ದೂರಿ ಸಿನಿಮಾ ಅದ್ದೂರಿಯಾಗಿ 100-106 ದಿನಗಳು ಅದು ಓಡಲಿ. ಅದರ ಜೊತೆಗೆ ನಿನ್ನೆ ಇನ್ನೊಂದು ಪ್ರೆಸ್ ಮೀಟ್ ಆಯಿತು. ಏನಂತಂದರೆ ಶಿವಗಂಗಾ ಅಂತ ಅದರ ಹೆಸರು. ಇಬ್ಬರು ರೈತರು ಆ ಸಿನಿಮಾಕ್ಕೆ ನಿರ್ಮಾಪಕರಾಗಿದ್ದಾರೆ. RK ಅನ್ನೋವನು ಅದರ ನಿರ್ದೇಶಕ. ಅವನು ಈಗಾಗಲೇ 2-3 ಸಿನಿಮಾಗಳನ್ನು ಮಾಡಿದ್ದಾನೆ. ಅದೆಲ್ಲವೂ ಅರ್ಧದಲ್ಲಿ ಆರ್ಥಿಕ ಸಮಸ್ಯೆಯಿಂದ ಬಳಲಿ ನಿಂತಿದೆ. ನಿನ್ನೆ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಹೇಳಿದರು, 30 ಲಕ್ಷದಲ್ಲಿ ನಾನು ಸಿನಿಮಾ ಮಾಡ್ತೇನೆ ಅಂತ ಕೊಟ್ಟಿದ್ದಾನೆ. 3 ಪಾತ್ರ, ಆಮೇಲೆ 3 ಜಾಗಗಳಲ್ಲಿ ಚಿತ್ರೀಕರಣ. ಅವ್ರು ಒಳ್ಳೆ ಸಿನಿಮಾ ಆಗಲಿ, ಅವರ ಹಾಕಿದ ಹಣಕ್ಕೆ ಮತ್ತು ಅವರ ಆಶಯಕ್ಕೆ, ಕನಸಿಗೆ ಏನು ತೊಂದರೆ ಆಗಲಿದ್ದೇ ಇರಲಿ ಅಂತ ನಾವೆಲ್ಲ ಮಾಧ್ಯಮದವರು ನಿನ್ನೆ ಒಕ್ಕೊರ್ಲಿಂದ ಅವರನ್ನು ಆಶೀರ್ವಾದ ಮಾಡಿ ಪ್ರೀತಿಯಿಂದ ಕೆಲವು ಕಿವಿ ಮಾತನ್ನು ಹೇಳಿ ಬಂದಿದ್ದೇವೆ. ಹೇಳಿ, ಇನ್ನೇನಿದೆ ಸರ್? ಸುದೀಪ್ ಅವರು ಇನ್ನು ತೆಲುಗುಲಿ ಈಗ ಚಿತ್ರ ಮಾಡಬೇಕಿತ್ತು, ಅಂದ್ರೆ ಮಾಡ್ತಾ ಇದ್ದಾರೆ. ರಾಜಮೌಳಿ ಅವ್ರ ನಿರ್ದೇಶನ ಮಾಡಿರೋದು. ಸದ್ಯಕ್ಕೆ ಸುದೀಪ್ ಅವ್ರಿಗೆ ಆ ಒಂದು ಚಿತ್ರ ಎಷ್ಟಿಷ್ಟ ಆಗಿದೆ ಅಂದ್ರೆ ಅವರೇ ಅದನ್ನ ಪ್ರೊಡ್ಯೂಸ್ ಮಾಡ್ತಿದಾರಂತೆ, ಡಿಸ್ಟ್ರಿಬ್ಯೂಷನ್ ಇನ್ಚಾರ್ಜ್ನು ಅವರೇ ತಗೊಂಡಿದ್ದಾರಂತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕನ್ನಡದಲ್ಲಿ ಒಂದು ರೀತಿಯಲ್ಲಿ ಇದು ಒಂದು ದ್ವಂದ್ವಾತ್ಮಕವಾದ ವಿಚಾರ. ಒಂದು, ಸುದೀಪ್ನಂತವರು ತೆಲುಗಿನಲ್ಲಿ ಸಿನಿಮಾ ಮಾಡಿರುವ ಕಾರಣಕ್ಕಾಗಿ ಕನ್ನಡದಲ್ಲಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಮತ್ತು ಅವರೇ ಪ್ರಚಾರವನ್ನು ಮಾಡ್ತಾ ಇರೋದು. ಈಗ ಆದಿತ್ಯವಾರ ಬೆಳಗ್ಗೆ ಅವರು ಪ್ರೆಸ್ ಮೀಟನ್ನು ವಿಶೇಷವಾಗಿ ಕರೆದಿದ್ದಾರೆ. ಇದು ನಮಗೆ ಸಂತೋಷ. ಆದರೆ ಇನ್ನೊಂದು, ತೆಲುಗು ಸಿನಿಮಾ, ಪರಭಾಷಾ ಸಿನಿಮಾ ಕನ್ನಡದ ಎದುರಾಗಿ ಬರ್ತಾ ಇದೆ. ಅದು ಬರುವ ಹೊತ್ತಿಗೆ ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಈ ರೀತಿಯಲ್ಲಿ ನೋಡಿದ್ರೆ ಒಂದು ರೀತಿಯ ಆತಂಕ ಇದು. ಆದರೆ ನಮ್ಮ ಹುಡುಗ ಅನ್ನುವ ಕಾರಣಕ್ಕಾಗಿ, ಸುದೀಪ್ ಅನ್ನುವ ಕಾರಣಕ್ಕಾಗಿ ನಾವು ಇದನ್ನೆಲ್ಲ ಮರೆತು ಸುದೀಪ್ನನ್ನು ಪ್ರೋತ್ಸಾಹಿಸಬೇಕಾದ ಅಗತ್ಯ ಇದೆ. ಸುದೀಪ್ನ ಸಿನಿಮಾ ಯಾವತ್ತೂ ಅದು ಯಾವುದೇ ಭಾಷೆ ಇರಲಿ, ಅದು ಗೆಲ್ಲಲಿ, ಅದು ನಾವು ಕನ್ನಡಿಗರಿಗೆ ಸಲ್ಲುವಂಥ ಒಂದು ಗೌರವ ಮತ್ತು ಹೆಮ್ಮೆ ಅಂತ ನನ್ನ ಭಾವ. ಇದರ ಮಧ್ಯೆ ನಮ್ಮ ಸ್ಟುಡಿಯೋಕ್ಕೆ ಇವತ್ತು ಪ್ರಿಯಾ ಹಾಸನ್ ಅವರು, ಲೇಡಿ ಟೈಗರ್ ಬಂದಿದ್ದಾರೆ. ಅವರು ಇತ್ತೀಚೆಗೆ ಪ್ರಶಸ್ತಿ ಕಮಿಟಿಯ ಮೇಲೇ ಕೇಸ್ ಹಾಕುವ ಮೂಲಕ ಸುದ್ದಿ ಮಾಡಿದವಳು ಈಗ ಟೈಗರ್ ಆಗಿ ಹೊಸ ಸಿನಿಮಾದ ಮೂಲಕ ಹೊಸ ರೀತಿಯಲ್ಲಿ ಬರ್ತಾ ಇದ್ದಾಳೆ ಅಂತ ಸುದ್ದಿ ಮಾಡಿದ್ದಾಳೆ. ಆ ಸುದ್ದಿಯ ಒಳ ತಿರುಳೇನು ಮತ್ತು ಯಾವ ರೂಪದಲ್ಲಿ ಬರ್ತಾಳೆ ಅನ್ನೋದಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಅವರು ಈಗಾಗಲೇ ಬಂದಿದ್ದಾರೆ. ಅವರನ್ನು ಮಾತಾಡ್ಸೋಣ. ಓವರ್ ಟು ಪ್ರಿಯಾ ಹಾಸನ್. 7 ಫೈಟ್ ಮಾಡಿದ್ರು ನಮ್ಮ ಸ್ಟುಡಿಯೋಕ್ಕೆ ಬಂದಾಗ ನಿಮ್ಮ ಮೈ ಮೇಲೆ ಎಲ್ಲೂ ಗಾಯಗಳು ಕಾಣಲಿಲ್ಲ. ಇಲ್ಲ ಅಂದ್ರೆ ಹುಲಿ ಬಹಳ ಗಟ್ಟಿಯಾಗಿದೆ. ಟೈಗರ್ ಅಂದ್ಮೇಲೆ ಟೈಗರ್ ತರಾನೇ ಇರ್ಬೇಕು.